ಸಂವಿಧಾನದ ಮೂಲ ತತ್ವಗಳಾದ ಸಮಾನತೆ, ಸ್ವಾತಂತ್ರ್ಯ, ಸಹೋದರತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಅರಿತುಕೊಂಡು ಜೀವಿಸಿದಾಗ ಹಬ್ಬಗಳ ಆಚರಣೆಗೆ ನಿಜವಾದ ಅರ್ಥ ಬರುತ್ತದೆ ಎಂದು ಜಾನಪದ ವಿದ್ವಾಂಸ ಡಾಕ್ಟರ್ ಶಿವರಾಮ್ ಕಾರಂತ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಗಣನಾಥ ಎಕ್ಕರ್ ಅಭಿಪ್ರಾಯಪಟ್ಟರು. ಅವರು ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ ಹಾಗೂ ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ಇದರ ತೊಟ್ಟಂ ಘಟಕ ಇವರ ಜಂಟಿ ಆಶ್ರಯದಲ್ಲಿ ಆಯೋಜಿಸಿದ್ದ ಸರ್ವಧರ್ಮ ಹಬ್ಬಗಳ ಸೌಹಾರ್ದ ಕೂಟ ಇದರಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ಸೌಹಾರ್ದತೆ ಇದ್ದಾಗ ಅಲ್ಲಿ ಅಭಿವೃದ್ಧಿ ಕಾಣಲು ಸಾಧ್ಯವಿದೆ. ಸೌಹಾರ್ದತೆಗಾಗಿ ಶ್ರಮಿಸುವ ಪ್ರತಿಯೊಬ್ಬರೂ ಕೂಡ ನಿಜವಾದ ದೇಶಭಕ್ತನಾಗಲು ಸಾಧ್ಯವಿದೆ ಎಂದು ಹೇಳಿದರು. ಹಿಂದುಳಿದಿದ್ದಾರೋ ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಸಂವಿಧಾನ ಹೇಳುತ್ತೆ. ಸಂವಿಧಾನದ ಅತಿ ಮುಖ್ಯ ತತ್ವವಾದಂತಹ ಸಹೋದರತೆಯನ್ನು ಇವತ್ತು ಇಲ್ಲಿ ನಾವು ನಿರ್ವಹಿಸ್ತಾ ಇದ್ದೇವೆ. ಆ ಮೂಲಕ ಭಾರತೀಯ ಸಂವಿಧಾನಕ್ಕೆ ನಾವು ಗೌರವವನ್ನು ಕೊಡ್ತಾ ಇದ್ದೇವೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಇದು ಮುಖ್ಯ ಆಗುತ್ತೆ ಅಂತ ಹೇಳಿದರೆ, ಯಾವುದೇ ರಾಷ್ಟ್ರದ ಅಭಿವೃದ್ಧಿ ಸೌಹಾರ್ದತೆ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಎಲ್ಲಿ ಹಿಂಸೆ ಇರುತ್ತೆ, ಎಲ್ಲಿ ಅರಾಜಕತೆ ಇರುತ್ತೆ, ಅಲ್ಲಿ ಖಂಡಿತವಾಗಿಯೂ ಅಭಿವೃದ್ಧಿ ಸಾಧ್ಯ ಇಲ್ಲ. ಆದ್ದರಿಂದ ಈ ದೇಶ ನಿಜವಾದ ದೇಶಭಕ್ತರು ನಾವು ಅಥವಾ ನೀವು ಅಂತಾದರೆ, ನಾವು ಸೌಹಾರ್ದತೆಗೆ ಕಾಣಿಕೆಯನ್ನು ನೀಡ್ತೀವಿ ಅಂತಾದರೆ ನಿಜವಾದ ದೇಶಭಕ್ತರು. ಹಿಂಸೆಗೆ ಅಥವಾ ಅರಾಜಕತೆಗೆ ನಾವು ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ನಿಜವಾಗಿಯೂ ದೇಶದ್ರೋಹಿಗಳೇ. ಆದ್ದರಿಂದ ದೇಶಭಕ್ತರು ಯಾರು, ದೇಶದ್ರೋಹಿಗಳು ಯಾರು ಎಂಬುದನ್ನು ನಾವು ನಿರ್ಧರಿಸಬೇಕಾದ್ದು ಯಾವ ಆಧಾರದ ಮೇಲೆ ಅಂತ ಹೇಳಿದರೆ, ಸಂವಿಧಾನದ ಮೌಲ್ಯಗಳಿಗೆ ನಾವು ಎಷ್ಟು ಮಹತ್ವವನ್ನು ಕೊಡ್ತೇವೆ ಎಂಬುದರ ಆಧಾರದ ಮೇಲೆ ನಾವು ನಿರ್ಧರಿಸಬೇಕಾಗತ್ತೆ ಬಂಧುಗಳೇ. ಸಮಾಜ ಸೇವಕರಾದ ರಫೀಕ್ ಮಾಸ್ಟರ್ ಅವರು ಮಾತನಾಡಿ, ಪ್ರತಿಯೊಂದು ಧರ್ಮಗಳು ಜಗತ್ತಿಗೆ ಪ್ರೀತಿ, ನಂಬಿಕೆ ಹಾಗೂ ವಿಶ್ವಾಸದ ಮೌಲ್ಯಗಳನ್ನು ನೀಡಿದ್ದು, ನಾವು ಇತರರನ್ನ ಕಾಣುವಾಗ ನಮ್ಮ ಕಣ್ಣುಗಳಲ್ಲಿ ಅಪನಂಬಿಕೆಯ ದೃಷ್ಟಿಯನ್ನ ಬದಿಗೊತ್ತಿ ವಿಶ್ವಾಸದಿಂದ ಕಂಡಾಗ ಯಾವುದೇ ರೀತಿಯ ಸಮಸ್ಯೆಗೆ ಅವಕಾಶವಿರುವುದಿಲ್ಲ. ಪ್ರತಿಯೊಬ್ಬರು ಹೃದಯಗಳನ್ನು ಕತ್ತರಿಸುವ ಕತ್ತರಿಯಾಗದೆ ಪರಸ್ಪರ ಬೆಸೆಯುವ ಸೂಜಿ ನೂಲಾಗಬೇಕು. ತಾನು ಬೆಳೆಯುವುದರೊಂದಿಗೆ ಇನ್ನೊಬ್ಬರನ್ನ ಬೆಳೆಸಿದಾಗ ಪ್ರತಿಯೊಂದು ಧರ್ಮದ ಮೌಲ್ಯ ಹೆಚ್ಚಾಗುತ್ತದೆ ಎಂದು ಹೇಳಿದರು. ಸಮಾಜಕ್ಕೆ ಬೆಂಕಿ ಹಾಕುವ ಕೆಲಸವನ್ನು ಮಾಡಬಹುದು, ಸಮಾಜಕ್ಕೆ ಬೆಳಕನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಬಹುದು. ನಾನು ಈವರೆಗೆ ನನ್ನ ಪ್ರತಿನಿತ್ಯದ ನನ್ನ ತರಗತಿಯಲ್ಲಿ ಬೆಳಕನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ. ನನ್ನ ಹತ್ರ ಕೇಳ್ತಾರೆ, ಸರ್ ನೀವೇನು ಕೆಲಸ ಮಾಡ್ತೀರಿ ಅಂತ. ಅಂಬೇಡ್ಕರ್ ಬಗ್ಗೆ ಅವರು ಉಲ್ಲೇಖ ಮಾಡಿದರು. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಜ್ಞಾನವೆಂಬುದು ಹುಲಿಯ ಹಾಲು, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತೇಳಿ. ನನ್ನ ಹತ್ರ ಯಾರಾದರೂ ಕೇಳಿದರೆ ಹೇಳ್ತಾರೆ, ನಾನು ಜ್ಞಾನವೆಂಬ ಹುಲಿಯ ಹಾಲನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇನೆ, ಅದನ್ನು ಕುಡಿದವರೆಲ್ಲ ಇವತ್ತು ಗರ್ಜಿಸ್ತಾ ಇದ್ದಾರೆ. ಅಭಿಮಾನದಿಂದ ಹೇಳ್ತಾ ಇದ್ದೇನೆ, ಐ ಆಮ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಕಣ್ರಿ ನಾನು. ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಮೆದರ ಗೌರವ ಅಧ್ಯಕ್ಷರಾದ ವಂದನೀಯ ಡೆನಿಸ್ ಡೇಸಾ ಪ್ರಾಸ್ತಾವಿಕ ಸಂದೇಶವನ್ನ ನೀಡಿದರು. ಹಬ್ಬಗಳ ಸಂಗಮ, 3 ಹಬ್ಬಗಳ ಸಂಗಮ, 3 ಭಾಷಣಕಾರರ ಸಂಗಮ, 3 ಧರ್ಮದ ಜನರ ಸಂಗಮ, 3 ಧರ್ಮಗಳ ಮುಖಂಡರುಗಳ ಸಂಗಮ, ಕಲಾವಿದರ ಸಂಗಮ. ಇದೊಂದು ಸಮನ್ವಯ ಸೌಹಾರ್ದ ಸಾಮರಸ್ಯ ಸಂಗಮ. ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನದಿಗಳು ಸೇರುವ ಜಾಗಕ್ಕೆ ನಾವು ಸಂಗಮ ಅಂತ ಹೇಳ್ತೇವೆ. ಉತ್ತರ ಪ್ರದೇಶದಲ್ಲಿ ಗಂಗಾ ಜಮುನಾ ನದಿಗಳು, ಅದರ ಅಡಿಯಲ್ಲಿ ಸರಸ್ವತಿ ನದಿ ಹರಿಯುತ್ತದಂತ ನಾವು ನಂಬುತ್ತೇವೆ. ಇದು ಪುಣ್ಯ ಸ್ಥಳ. ಜನರು ಸೇರಿ ಈ ಸಂಗಮ ಜಲದಲ್ಲಿ, ನೆಲದಲ್ಲಿ ಸ್ನಾನ ಮಾಡಿ ಪುಣ್ಯ ಪಡೆದುಕೊಳ್ಳುವ ಒಂದು ಸಂಪ್ರದಾಯ. ಅಲ್ಲಿ ಗುಡಿಗಳನ್ನು ಕಟ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನಾನು ಹೇಳ್ತೇನೆ, ಇದೂ ಒಂದು ಸಂಗಮ ಸ್ಥಳ. ಇಲ್ಲಿ ಧರ್ಮಗಳ ಹಾಗೂ ಹಬ್ಬಗಳ ಜ್ಞಾನದ ಸ್ನಾನದಲ್ಲಿ ಮಿಂದು, ಕಲೆಗಳ ಸ್ನಾನದಲ್ಲಿ ಮಿಂದು ಸಾಮರಸ್ಯದ ಸೌಹಾರ್ದತೆಯ ಪುಣ್ಯವನ್ನು ಕಟ್ಟಿಕೊಳ್ಳೋಣ ನಾವು. ಇದಕ್ಕೆ ಪೂರಕವಾಗಿ ಇಂದು ಜಾತ್ಯತೀತ ಮೌಲ್ಯಗಳಲ್ಲಿ ವಿಶ್ವಾಸವಿರುವ ಹಾಗೂ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯೊಂದಿಗೆ ಜನರ ಕಷ್ಟಗಳಿಗೆ ಧ್ವನಿಯಾಗುವ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹಾಗೂ ಅವರ ತಂಡವನ್ನ ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ರಮೇಶ್ ತಿಂಗಳಾಯ ಮತ್ತು ರೆಜಿನಾಲ್ಡ್ ಪುಟಾಡು ಅವರುಗಳನ್ನು ಸನ್ಮಾನಿಸಲಾಯಿತು. ಸೌಹಾರ್ದ ಕೂಟದಲ್ಲಿ ನಮ್ಮ ಈಶ್ವರ್ ಮಲ್ಪೆ ಇವರ ಟೀಮಿನ ಎಲ್ಲ ಸದಸ್ಯರಿಗೆ ನಾವು ಗೌರವದಿಂದ ಸನ್ಮಾನಿಸ್ತಾ ಇದ್ದೇವೆ.
ತೊಟ್ಟಂ ಚರ್ಚ್, ಸಿಎಸ್ಐ ಚರ್ಚ್ ಮಲ್ಪೆ ಹಾಗೂ ಇತರರಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಸಿಎಸ್ಐ ಚರ್ಚ್ ಮಲ್ಪೆ ಇದರ ಸಭಾಪಾಲಕರಾದ ರೆವರೆಂಡ್ ವಿನಯ್ ಸಂದೇಶ್, ಸಮನ್ವಯ ಸರ್ವಧರ್ಮ ಸೌಹಾರ್ದ ಸಮಿತಿ ತೊಟ್ಟಂ ಇದರ ಉಪಾಧ್ಯಕ್ಷರಾದ ಯಹಿಯಾ ನಗ್ವಾ, ತೊಟ್ಟಂ ಚರ್ಚಿನ ಅಂತರ್ಧರ್ಮೀಯ ಸಂವಾದ ಆಯೋಗದ ಸಂಚಾಲಕರಾದ ಆಗ್ನೆಲ್ ಫರ್ನಾಂಡಿಸ್, ಜಮಾತಿ ಇಸ್ಲಾಮಿ ಹಿಂದ್ ಮಲ್ಪೆ ಘಟಕದ ಸಿರಾಜ್, ಕ್ಯಾಥೋಲಿಕ್ ಸಭಾ ಕಾರ್ಯದರ್ಶಿ ಶಾಂತಿ ಪಿಕಾರ್ಡೋ ಮೊದಲಾದವರು ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.